ಮಲೆನಾಡಿನ ಕಾಡಂಚಿನ ಜನರಿಗೆ ಬೆಂಬಿಡದಂತೆ ಕಾಡ್ತಾ ಇದೆ ಕೆಎಫ್ಡಿ ಕಾಯಿಲೆ. ಕಾಡಿಗೆ ಹೋಗದಿದ್ರೂ ಕೂಡ ಕೆಎಫ್ಡಿ ಕಾಯಿಲೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕೆಎಫ್ಡಿಯ ಮತ್ತೊಂದು ಮೂಲದ ಪತ್ತೆಗೆ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಮುಂದಾಗಿದೆ. ಮಲೆನಾಡು ಎಂದ ಕೂಡಲೇ ನೆನಪಾಗುವುದು ಹಚ್ಚ ಹಸಿರಾದ ಬೆಟ್ಟ ಗುಡ್ಡಗಳು, ಅಲ್ಲಲ್ಲಿ ನಿರಾಳವಾಗಿ ಹರಿಯುವ ಝರಿ ತೊರೆಗಳು, ಕಾಡು ಪ್ರಾಣಿಗಳು, ಅಲ್ಲಿನ ಜನರ ವಿಶಿಷ್ಟ ರೀತಿಯ ಬದುಕು. ಆದರೆ ಈ ಮಲೆನಾಡಿನ ಜನರ ನೆಮ್ಮದಿ ಬದುಕಿಗೆ ಕೊಳ್ಳಿ ಇಡ್ತಿರೋದು ಈ ಕೆಎಫ್ಡಿ ಕಾಯಿಲೆ. ಒಂದೆಡೆ ಬೇಸಿಗೆ ಬಿಸಿಲು ಧಗಧಗಿಸೋಕೆ ಶುರು ಮಾಡಿದ್ರೆ, ಮತ್ತೊಂದು ಕಡೆ ಕೆಎಫ್ಡಿ ತನ್ನ ಕದಂಬ ಬಾಹುವನ್ನ ಹೆಚ್ಚಿಸಿಕೊಳ್ತಿದೆ. ಹೀಗಾಗಿ ಸಂಶೋಧನೆ ನಡೆಸಲು ಪಶುಸಂಗೋಪನಾ ಇಲಾಖೆ ಮತ್ತು ಆಹಾರ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಮಲೆನಾಡಲ್ಲಿ ರಣ ಕೇಕೆ ಹಾಕ್ತಿದೆ ಕೆಎಫ್ಡಿ. ಕಾಡಂಚಿನ ಜನರಲ್ಲಿ ಮೂಡಿದ ಆತಂಕ. ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಎಫ್ಡಿ ಅಬ್ಬರಿಸುತ್ತಿದೆ. ಹೀಗಾಗಿ ಕಾಡಂಚಲ್ಲಿ ವಾಸವಾಗಿರೋರು ಕಾಡಿನತ್ತ ತಿರುಗೂ ನೋಡದೆ ಜೀವನ ಮಾಡ್ತಿದ್ದಾರೆ. ಆದರೂ ಕೂಡ ರಕ್ತಾಸುರನಂತಿರುವ ಕೆಎಫ್ಡಿ ಹಲವು ಜನರಲ್ಲಿ ಕಾಣಿಸಿಕೊಂಡು ಸಾವಿನ ಮನೆಗೆ ನುಗ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದುವರೆಗೆ 39 ಜನರಲ್ಲಿ ಕೆಎಫ್ಡಿ ಕಾಣಿಸಿಕೊಂಡಿದ್ದು 9 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಸದ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಗೆ ಈ ಕೆಎಫ್ಡಿ ತಲೆನೋವಾಗಿ ಪರಿಣಮಿಸಿದೆ. ಕೆಎಫ್ಡಿ ತಡೆಗೆ ಆರೋಗ್ಯ ಇಲಾಖೆ ಕಾಡಿಗೆ ಹೋಗಿ ಬಂದವರಿಗೆ ಡ್ಯಾಂಪೋ ಆಯಿಲ್ ವಿತರಣೆ ಮಾಡ್ತಿದ್ದು, ಆಶಾ ಕಾರ್ಯಕರ್ತೆಯರು ಕಾಡಂಚಿನ ಮನೆಗಳಿಗೆ ತೆರಳಿ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಮಂಗನ ಕಾಯಿಲೆಯ ಮತ್ತೊಂದು ಮೂಲ ಪತ್ತೆಗೆ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಹೊಸ ರಿಸರ್ಚ್ಗೆ ಮುಂದಾಗಿದೆ. ಎಲ್ಲಿ ಕಾಯಿಲೆ ಬಂದಿದೆ ಅವ್ರ ಮನೆಯಲ್ಲಿ ಹಸುಗಳೇನಾದ್ರು ಇದೆಯಾ, ಹಸುಗಳಿದ್ರೆ ಅದರಿಂದ ಏನಾದರೂ ಹಸುಗಳಿಂದ ಅಂದರೆ ಹಸುಗಳ ಮೇಲೆ ಇರ್ತಕ್ಕಂಥ ಉಣ್ಣೆಗಳು, ಅದರಲ್ಲಿ ನಾವು ಆ್ಯಂಟಿಬಾಡೀಸ್ ಅಂದರೆ ಪ್ರತಿ ರೋಗ ಉಂಟು ಮಾಡತಕ್ಕಂಥ ಕಣಗಳೇನಾದ್ರು ಇದೆಯಾ ಅಂತ ಟೆಸ್ಟ್ ಮಾಡಲಿಕ್ಕೆ ಈಗಾಗಲೇ ನಾವು ಅದನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆನ ನಮ್ಮ ಕಾಲೇಜಿಂದ ಕೆಲವರು ತಜ್ಞ ವೈದ್ಯರು ಬರ್ತಾ ಇದ್ದಾರೆ. ಈ ಕೆಎಫ್ಡಿ ಕಾಯಿಲೆ ಸತ್ತ ಮಂಗಗಳಿಂದ ಉತ್ಪತ್ತಿಯಾಗುವ ಉಣ್ಣೆ ಕಚ್ಚುವುದರಿಂದ ಮಾತ್ರವಲ್ಲದೆ ಕಾಡಿಗೆ ಹೋದ ದನಗಳಿಗೂ ಸಹ ಉಣ್ಣೆ ಕಚ್ಚಿ ಅವುಗಳ ಮೂಲಕ ಜನರಿಗೆ ಕೆಎಫ್ಡಿ ಹರಡುತ್ತಿರಬಹುದು ಅಂತ ಶಂಕಿಸಲಾಗಿದೆ. ಹೀಗಾಗಿ ಈಗಾಗಲೇ ಕೆಎಫ್ಡಿ ಪಾಸಿಟಿವ್ ಬಂದವರ ಕುಟುಂಬದಲ್ಲಿ ಜಾನುವಾರುಗಳನ್ನ ಸಾಕಲಾಗಿದೆಯೇ ಅಥವಾ ಅವರ ಜಾನುವಾರುಗಳಲ್ಲಿ ಉಣ್ಣೆಗಳಿವೆಯಾ ಎಂದು ಪರೀಕ್ಷಿಸಲು ಮುಂದಾಗಿದೆ. ನಮ್ಮ ಮಾರ್ಗಸೂಚಿ ಸ್ಟೇಟಿಂದ ಬಂದಿರುವಂಥ ಸುತ್ತೋಲೆಯಂತೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿವರೆಗೆ ಏನು ಕೆಎಫ್ಡಿ ಪಾಸಿಟಿವ್ ಪೇಷೆಂಟ್ಸ್ಗಳು ಬಂದಿತ್ತು ಅವ್ರ ಮನೇಲಿರುವಂಥ ಜಾನುವಾರುಗಳಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಏನು ಜಾನುವಾರುಗಳಿಂದನೂ ಕೂಡ ಜಾನುವಾರುಗಳಲ್ಲೂ ಕೆಎಫ್ಡಿ ಬರ್ಬೋದಾ, ಮತ್ತು ಬಂದರೂ ಅದರಲ್ಲಿ ಉಣ್ಣೆಗಳಿರುವಂಥದ್ದು ಆಂಟಿಬಾಡೀಸ್ ಇರುವಂಥದ್ದು ಚೆಕ್ ಮಾಡಲಿಕ್ಕೆ ಇಬ್ಬರೂ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಸಹಯೋಗದೊಂದಿಗೆ ಈ ಥರ ಏನೇನು ಪಾಸಿಟಿವ್ ಬಂದಿತ್ತು ಪೇಷೆಂಟ್ಸು ಅವ್ರ ಮನೇಲಿರುವಂಥ ಜಾನುವಾರುಗಳನ್ನೂ ಕೂಡ ನಾವು ಟೆಸ್ಟ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರಿಂದ ಕೆಎಫ್ಡಿ ರಕ್ತಾಸುರನ ಮತ್ತೊಂದು ಮೂಲವನ್ನ ಆದಷ್ಟು ಶೀಘ್ರ ಪತ್ತೆ ಮಾಡಬೇಕಿದೆ. ಈ ಮೂಲಕ ಕಾಡಂಚಿನ ಜನರ ನೆಮ್ಮದಿ ಕಾಪಾಡಬೇಕಿದೆ. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.